ಗೈಸ್, ಈ ಮುದ್ದಾದ ಮಗುವಿನ ಮೊಬೈಲ್ ಅಡಿಕ್ಷನ್ ಯಾವ ಲೆವೆಲ್ಗೆ ಇದೆ ನೋಡಿ. ತುಂಬ ಅಡಿಕ್ಟ್ ಆಗಿಬಿಟ್ಟಿದೆ ಮೊಬೈಲ್ಗೆ. ನಾಯಿಯಷ್ಟು ಲಾಯಲ್ ಪ್ರಾಣಿ ಇನ್ನೊಂದಿಲ್ಲ. ನಿಮ್ಗೆ ಯಾವ್ದಾರ ಒಟ್ಟಿಟ್ಟು ಅನ್ನ ಕೊಟ್ಟು ಅವುಗಳಿಗೆ ಹೆಲ್ಪ್ ಮಾಡಿ ಲೈಫ್ ಲಾಂಗ್ ನೆನಪಿರುತ್ತೆ. ಇಂಥವ್ರು ನಾವು ಎಲ್ಲೇ ಕಂಡು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ. ಯಾಕಂದರೆ ಆ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಲೇಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿರೋ ಹಾಗೆ ಇದು ಲಾಸ್ಟ್ ಬ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ಜಯನಗರದ ಜುಡಿಯೋಗೆ ಬಂದಿದ್ದೀನಿ. ಸೊ ಜುಡಿಯೋದ ಎಂಟ್ರೆನ್ಸಲ್ಲಿ ಇದ್ದೀನಿ ಇವಾಗ. ನೋಡಿ, ಜುಡಿಯೋದಲ್ಲಿ ಎಂಟ್ರೆನ್ಸ್ ಆಗ್ತಾನೆ ಒಳ್ಳೆ ಕಲೆಕ್ಷನ್ಸ್ ಕಾಣ್ತಾ ಇದೆ. ಸೊ ನಾನು ಜುಡಿಯೋದಲ್ಲಿ ಏನಾದರೂ ಹೊಸ ಕಲೆಕ್ಷನ್ ಬಂದಿದ್ದ ನೋಡೋಣ, ಟ್ರೈ ಮಾಡೋಣ ಅಂತ ಬಂದೆ. ಇದು ಬಂದು ಬ್ಯೂಟಿ ಮತ್ತು ಕಾಸ್ಮೆಟಿಕ್ ಸೆಕ್ಷನ್ ಆಗಿರುತ್ತೆ. ಜುಡಿಯೋದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ನಾವು ಹೋಗಿ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ಹೊಸದೇನಾದರೂ ಬಂದಿದ್ದ. ಗೈಸ್, ನಾನು ಜುಡಿಯೋ ಬಂದಿದ್ದೀನಿ. ನೋಡಿ, ಇಯರಿಂಗ್ಸ್ ನೋಡಿ ಯಾವ ಥರ ಇದೆ ಅಂತ. ಕ್ಯೂಟ್ ಆಗಿದೆ ಅಲ್ಲ. Lights went down when you feel 9th perfume ನೋಡಿ ಜುಡಿಯೋದಲ್ಲಿ. fire went out, lights went down when you feel ಫಸ್ಟ್ ಸೆಕ್ಷನ್ ನೋಡಿ. ಇವತ್ತು ಸಾಟರ್ಡೆ ಆಗಿರುತ್ತೆ. ಬಿಲ್ಲಿಂಗ್ ಸೆಕ್ಷನ್ ತುಂಬ ಬಿಸಿ ಇದೆ ವಿಡಿಯೋದಲ್ಲಿ. ಗೈಸ್, ನನ್ನ ಜುಡಿಯೋ ಶಾಪಿಂಗ್ ಕಂಪ್ಲೀಟ್ ಆಗಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಒಂದು 3 o'clock ಆಗಿದೆ. ಹಸಿವಾಗ್ತಾ ಇದೆ, ಲಂಚ್ ಮಾಡೋದು. ಸೊ ಇದೊಂದು ಪೌಚ್ ತಗೊಂಡೆ, ತುಂಬ ಚೆನ್ನಾಗಿದೆ. ಇದು ಮೇಕಪ್ ಕಿಟ್ ಎಲ್ಲ ಇಡೋಕೆ ಚೆನ್ನಾಗಿದೆ. ಏನೂ ಇಡ್ಬೋದು ಇದರಲ್ಲಿ, ಚೆನ್ನಾಗಿದೆ. ಒಂಥರ ಸ್ಮೂತ್ ಆಗಿದೆ, ಸ್ಪಾಂಜ್ ಥರ. ಮಟೀರಿಯಲ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ಮತ್ತೊಂದು ಡಿಯೋ ತಗೊಂಡೆ, ಪಾಕೆಟ್ ಪರ್ಫ್ಯೂಮ್ ಥರನೇ ಡಿಯೋ. ಚೆನ್ನಾಗಿರುತ್ತೆ ಅಂದರೆ ಜುಡಿಯೋದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ನೋಡೋಣ ಹೇಗಿದೆ ಅಂತ. ಯೂಸ್ ಮಾಡಿದ ನಂತರ ಹೇಳ್ತೀನಿ. ಇನ್ನು ಹೋಗೋದು ಬನ್ನಿ. ಗೈಸ್, ನಾನು ಜುಡಿಯೋದಿಂದ ಹೊರಗಡೆ ಬರ್ತಾನೆ ಒಂದು ಸ್ಟ್ರೀಟ್ ವೆಂಡರ್ಸ್ ಅಂದರೆ ಬಲೂನ್ ಮಾಡ್ತಾರಲ್ಲ, ಅವರ ಪುಟ್ಟದಾದ ಮುದ್ದಾದ ಒಂದು ಮಗುವನ್ನು ನೋಡಿದೆ. ನಾನು ಹಾಯ್ ಹೇಳುವವರೆಗೆ ಆ ಮಗು ಮೊಬೈಲಲ್ಲಿ ಮುಳುಗಿ ಹೋಗಿತ್ತು. ಅಂದರೆ ಇವಾಗಿನ ಈ ಸಣ್ಣ ಮಕ್ಕಳು ಆಲ್ಮೋಸ್ಟ್ 1 year 2 years ಒಳಗಡೆ ಇರ್ಬೋದು. ಅಂದರೆ ಈ ಸಣ್ಣ ಮಕ್ಕಳು ಈ ಸಣ್ಣ ಏಜಲ್ಲಿ ಯಾವ ಥರ ಮೊಬೈಲ್ಗೆ, ಆ್ಯಂಡ್ರಾಯ್ಡ್ ಫೋನ್ಗೆ, ಇವಾಗಿನ ಟೆಕ್ನಾಲಜಿಗೆ ಅಡಿಕ್ಟ್ ಆಗಿದ್ದಾರೆ ಅನ್ನೋದು ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದು ಇನ್ನೂ ಸಣ್ಣ ಮಗು, ಆಟ ಆಡುವ ವಯಸ್ಸು. ಆ ಆಟ ಆಡುವ ವಯಸ್ಸಲ್ಲಿ ಆ ಮಕ್ಕಳಿಗೆ ಮೊಬೈಲ್ ಕೊಟ್ಟು, ಅವರ ತಂದೆ ತಾಯಿ ಅವರ ಸಮಾಧಾನಕ್ಕೆ ಒಂದು ಮೊಬೈಲ್ ಕೊಟ್ಟು ಯಾವ ಥರ ಒಂದು ಅವರ ಬ್ರೈನ್ ಮೇಲೆ ಇಂಪ್ಯಾಕ್ಟ್ ತಂದು ಕೊಡ್ತಾರೆ ಅನ್ನೋದು ಇದೇ ನೋಡಿ. ಸೊ ಅದು ಅವರ ತಂದೆ ತಾಯಿಗೆ ಇನ್ನೂ ಗೊತ್ತಿಲ್ಲ ಅನಿಸ್ತಾ ಇದೆ. ಅವರು ಇಂಡೈರೆಕ್ಟ್ಲಿ ಆ ಆ್ಯಂಡ್ರಾಯ್ಡ್ ಫೋನ್ ಯಾವ ಥರ ಮೊಬೈಲ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಆ ಮೊಬೈಲ್ನ ರೇಡಿಯೇಷನ್, ವೈಬ್ರೇಷನ್ ಯಾವ ಥರ ಮೊಬೈಲ್ನ ರೇಡಿಯೇಷನ್ ತುಂಬ ಪವರ್ಫುಲ್ ಆಗಿರುತ್ತೆ. ಅದು ಸ್ಪೆಷಲಿ ಬೆಳೆಯುವ ಇಷ್ಟು ಸಣ್ಣ ಮಕ್ಕಳ ಬ್ರೈನ್ ತುಂಬ ಸೆನ್ಸಿಟಿವ್, ಡೆಲಿಕೇಟ್ ಆಗಿರೋದ್ರಿಂದ ಡೈರೆಕ್ಟ್ಲಿ ಇದು ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅದಲ್ಲದೆ ಮಕ್ಕಳ ನಿದ್ದೆಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಹಾಗೆ ಐಸ್ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ಯಾರು ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವರ ಜೀವನ ಹಾಳು ಮಾಡಬೇಡಿ.
ಗೈಸ್ ನಾನು ಇವಾಗ ಲಂಚ್ಗೆ ಬಂದೆ. ಸೊ ಇದು ಬಂದು ಜಯನಗರ 5th ಬ್ಲಾಕಲ್ಲಿ ಇರೋದು, ನಂದಾ ಥಿಯೇಟರ್ಸ್ ಎದುರುಗಡೆ ಅಂತ. ಸೊ ನಮ್ಮ ಮಂಗಳೂರಿನವರೇ ಇಲ್ಲಿ ಫಿಶ್ ಸೆಲ್ ಸಹ ಮಾಡ್ತಾರೆ, ಅಂದರೆ ರಾ ಫಿಶ್ ಸೆಲ್ ಸಹ ಮಾಡ್ತಾರೆ, ಹಾಗೆ ರೆಡಿ ಫುಡ್ ಸಹ ಅವೈಲೇಬಲ್ ಇರುತ್ತೆ, ಅಂದರೆ ಬಂದು ಊಟ ಮಾಡೋಕ್ಕೆ ಲಂಚ್ ಸಹ ರೆಡಿ ಇರುತ್ತೆ. ಇಲ್ಲೆಲ್ಲ ನಮ್ಮ ಮಂಗಳೂರಿನವರೇ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇಲ್ಲಿರುವ ಎಲ್ಲ ಅಂದರೆ ಹುಡುಗರು ಸಹ ತುಂಬ ಒಳ್ಳೆಯವರು, ಅಂದರೆ ಇಲ್ಲಿಯ ಓನರ್ಸ್ ತುಂಬ ಒಳ್ಳೆಯದಿದ್ದಾರೆ. ಫ್ರೆಶ್ ಫಿಶ್ ಸಿಗುತ್ತೆ ನೋಡಿ, ಫ್ರೆಶ್ ಅಂದರೆ ಫ್ರೆಶ್ ಫಿಶ್ ಸಿಗುತ್ತೆ ಇಲ್ಲಿ, ಡೈರೆಕ್ಟ್ಲಿ ಮಲ್ಪೆಯಿಂದ ಬರೋದಂತೆ. ಸೊ ನಾನು ಯೂಶ್ವಲಿ ಇಲ್ಲಿಗೆ ಬರೋದು ಫಿಶ್ ಪರ್ಚೇಸ್ ಮಾಡೋಕ್ಕೆ, ಹಾಗೆ ಬಂದರೆ ಫಿಶ್ ಊಟ ಸಹ ಮಾಡಿ ಹೋಗೋದು. ತುಂಬ ಫ್ರೆಶ್ ಫಿಶ್ ಸಿಗುತ್ತೆ, ಹಾಗೆ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ನೀವು ಯಾರಾದರೂ ಬಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಯಾರಾದರೂ ಬಂದರೆ ನನ್ನ ಹೆಸರು ಹೇಳಿ, ಡೆಫಿನೆಟ್ಲಿ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಸೊ ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ, ಸೊ ಚೆನ್ನಾಗಿರೋದನ್ನು ಚೆನ್ನಾಗಿರುತ್ತೆ ಅಂತಲೇ ಹೇಳಬೇಕು. ಹಾಗಾಗಿ ನಾವು ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡೋದ್ರಿಂದ ಒಬ್ಬರಿಗೆ ಅದು ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅನ್ನೋದಾದರೆ ಯಾಕೆ ಕೊಡಬಾರ್ದು? ಚೆನ್ನಾಗಿರೋದನ್ನು ಚೆನ್ನಾಗಿದ್ದೇನೆ ಅಂತಲೇ ಹೇಳಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಫಿಶ್ ಸಿಗುತ್ತೆ. ಹಾಗಾಗಿ ನಾನು ಫಿಶ್ ಪರ್ಚೇಸ್ ಮಾಡೋಕ್ಕೆ ಇಲ್ಲಿಗೇ ಬರೋದು. ಹಾಗೆ ಫುಡ್ ಸಹ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಗೈಸ್ ಇಲ್ಲಿ ಕ್ಯಾಶಲ್ಲಿ ಕುತ್ಕೊಂಡಿದ್ದಾರಲ್ಲ, ಇವರೇ ಇದರ ಓನರು, ದಿನೇಶ್ ಅಂತ. ತುಂಬ ಒಳ್ಳೆಯವರು, ತುಂಬ ಹಂಬಲ್ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ಬೋದು. ಇಲ್ಲಿ ಫಿಶ್ ಸೀ ಫುಡ್ ಚೆನ್ನಾಗಿ ಸಿಗುತ್ತೆ. ನಿಮಗೆ ಒಂದು ಒಳ್ಳೆ ಸೀ ಫುಡ್ ಹಾಗೆ ಮ್ಯಾಂಗ್ಳೂರ್ ಕ್ವಿಸಿನ್ ತಿನ್ನಬೇಕು ಅಂದರೆ ಇಲ್ಲಿ ಬರ್ಬೋದು. ಎಲ್ಲ ವೆರೈಟಿ ಐಟಮ್ಸ್ ಸಿಗುತ್ತೆ ಇಲ್ಲಿ. ಚೆನ್ನಾಗಿ ಗೈಸ್ ನೋಡಿ, ನಾನು ಫಿಶ್ ತಗೊಳ್ಳೋಕ್ಕೆ ಬಂದಿದ್ದೀನಿ ನಮ್ಮ ಮಂಗಳೂರು ಸ್ಟಾಲ್ಗೆ. ಸೊ ಇದು ಅಂಜಲ್ ಫಿಶ್, ಇದರಲ್ಲಿ 6 ಕೆಜಿ ಇದೆ ನೋಡಿ, ಫ್ರೆಶ್ ಇದೆ. ಇದು ಡೈರೆಕ್ಟ್ ನಮ್ಮ ಉಡುಪಿ ಮಲ್ಪೆಯಿಂದ ಬರೋದು. ಗೈಸ್ ನಾನು 1 kg ಬಂಗುಡೆ ಮತ್ತು 1 kg ಮತ್ತಿ ತಗೊಂಡೆ. ಅದಾದ ನಂತರ ನಾನು ಲಂಚ್ ಮಾಡೋಣ ಅಂತ ಸೀ ಫುಡ್ ಆರ್ಡ್ರ್ ಮಾಡಿದೆ, ಫಿಶ್ ಮೀಲ್ಸ್ ಆರ್ಡ್ರ್ ಮಾಡಿದೆ. ಇದರಲ್ಲಿ ಫಿಶ್ ಮೀಲ್ಸಲ್ಲಿ ಕೋಂಬೋ ಕೊಡ್ತಾರೆ, ಅಂದರೆ ನೀರು ದೋಸೆ, ರೈಸ್, ಒಂದು ಫಿಶ್ ಫ್ರೈ ಮತ್ತು ಗ್ರೇವಿ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಸೀ ಫುಡ್ ತಿನ್ನಬೇಕಂದ್ರೆ ಇಲ್ಲಿ ಬರ್ಬೋದು. ತುಂಬ ರೀಸನಬಲ್ ಪ್ರೈಸ್. ಗೈಸ್ ನೋಡಿ, ಲಂಚ್ಗೆ ಇರಬೇಕು. ಸೊ ಫಿಶ್ ಪರ್ಚೇಸ್ ಮಾಡೋಕ್ಕೆ ಬಂದಾಗ ಇಲ್ಲಿ ಲಂಚ್ ಮಾಡಿ ಹೋಗೋಣ ಅಂತ. ಈಗ ಟೈಮ್ 3 o'clock ಆಯ್ತು, ವರ್ತ್ ಪೇಯಿಂಗ್ ಅಂತ, ಲಂಚ್ ಟೈಮ್ ದಾಟಿ ಹೋಗಿದೆ. ಟೇಸ್ಟ್ ಚೆನ್ನಾಗಿದೆ. ಸೊ ಲಂಚ್ಗೆ ಇವತ್ತು ಏನು ಸ್ಪೆಷಲ್ ಅಂದರೆ ಫಿಶ್ ಮೀಲ್ಸ್ ನೋಡಿ. ನಾನು ಫಿಶ್ ಮೀಲ್ಸಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡೋಣ, ತೋರಿಸ್ತೀನಿ ನೋಡಿ. ವೈಟ್ ರೈಸ್ ಕೊಟ್ಟಿದ್ದಾರೆ, ನನಗೆ ವೈಟ್ ರೈಸ್ ಇಷ್ಟ ಇಲ್ಲ. ಫಿಶ್ ಗ್ರೇವಿ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನಲ್ ಫಿಶ್ ಮೀಲ್ಸಲ್ಲಿ ಈಗ ಫಿಶ್ ಫ್ರೈ ಕೊಡ್ತಾರೆ, ಇದರಲ್ಲಿ ಫಿಶ್ ಗ್ರೇವಿಯಲ್ಲಿ ಫಿಶ್ ಕೊಡ್ತಾರೆ. ನಾನು ಫಿಶ್ ಫ್ರೈ ತಗೊಂಡಿದ್ದೀನಿ, ತವಾ ಫ್ರೈ, ಮತ್ತು ನೀರು ದೋಸೆ ಕೊಟ್ಟಿದ್ದಾರೆ, ಮತ್ತು ಆನಿಯನ್. ಊಟ ಮಾಡೋದು ಬನ್ನಿ, ಊಟ ಮಾಡೋಣ. ಇಲ್ಲಿ ಫಿಶ್ ಗ್ರೇವಿ ಸಖತ್ತಾಗುತ್ತೆ, ಎಮ್ಮಿ ಟೇಸ್ಟಿ ಅಂತಲೇ ಹೇಳ್ಬೋದು. ಫಿಶ್ ಫ್ರೈ ಇಸ್ ನೈಸ್, ಚೆನ್ನಾಗಿದೆ. ಫಿಶ್ ಫ್ರೆಶ್ ಇದೆ. ಗೈಸ್ ಫಿಶ್ ಇಸ್ ಮೈ ಫೇವ್ರೆಟ್. ಫಿಶ್ ಎನಿ ಟೈಮ್ ಕೊಟ್ಟರು ನಾನು ತಿಂತೀನಿ ಗೈಸ್, ಇಲ್ಲ ಅನ್ನಲ್ಲ. ಈಗ ನಾಗರ ಪಂಚಮಿ ಅಂತ ಫಿಶ್ ಮಂಗಳೂರಲ್ಲಿ ಚೀಪ್ ಆಗುತ್ತೆ, ಮಲ್ಪೆಯಿಂದ ಬಂದಿರೋ ಫ್ರೆಶ್ ಫಿಶ್. ಎಮ್ಮೆ ಇವಾಗ ಕೊಡುವ ಫಿಶ್ ಗ್ರೇವಿ ಅಂತೂ ಸಖತ್ತಾಗಿದೆ, ಮನೆಯಲ್ಲಿ ಮಾಡಿರೋ ಥರನೇ ಇದೆ, ಅಷ್ಟು ಟೇಸ್ಟಿಯಾಗಿದೆ. ಇದು ಬಂದು ಜಯನಗರ 5th ಬ್ಲಾಕಲ್ಲಿ ಇರೋದು, ಕನ್ನಡ ಥಿಯೇಟರ್ ಆಪೋಸಿಟ್. ನೀವು ಯಾವಾಗಲಾದರೂ ಜಯನಗರ ಬಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ಫ್ರೆಶ್ ಫಿಶ್ ಸಿಗುತ್ತೆ, ಹಾಗೆ ಫಿಶ್ ಊಟನೂ ಸಿಗುತ್ತೆ, ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ. ಅಂದರೆ ರೀಸನೇಬಲ್ ಪ್ರೈಸಲ್ಲಿ, ಡಿಸ್ಕೌಂಟ್ ಬೇರೆ ಕೊಡ್ತಾರೆ ನಮ್ಮ ಮಂಗಳೂರಿನವರೆಲ್ಲ. ಇಲ್ಲಿ ಓನರ್ ಒಳ್ಳೆ ಇದ್ದಾರೆ, ಹಾಗೆ ಇಲ್ಲಿ ಎಂಪ್ಲಾಯೀಸ್ ಒಳ್ಳೆ ಇದ್ದಾರೆ.
ಎಲ್ಲ ನಮ್ಮ ಮಂಗಳೂರಿನವರೇ. ಅಲ್ಲ ಬೇರೆ ಕಡೆ ಅವ್ರು ಸಹ ಇದ್ದಾರೆ, ಎಲ್ಲರೂ ಒಳ್ಳೆ ಇದ್ದಾರೆ. ನಮ್ಮ ಮಂಗಳೂರು ನೀರು ದೋಸೆ ನೋಡಿ, ಫಿಶ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೇಳಿ ಮಾಡಿಸಿದ ಕಾಂಬಿನೇಷನ್ ನೀರು ದೋಸೆ ಮತ್ತು ಫಿಶ್ ಗ್ರೇವಿ. ಯಮ್ಮಿ. ಹಾಯ್ ಹೇಳಿ. ಹಾಯ್ ಎಲ್ಲ ಊಟ ಮಾಡಿದ್ರಾ? ಮಾಡ್ತೀರಾ? ಇಲ್ಲ ಇವಾಗ ಮಾಡ್ತೀವಿ, ನಾವೇ ಮಾಡ್ತೀವಿ. ತೆಗೆದುಕೊಡ್ಬೇಕಾ? ಬೇಡ ಮಾಡ್ತೀರಾ? ಬೇಡ ಬೇಡ ಬನ್ನಿ ಮಾಡೋಣ. ಬೇಡ. ಕೊಟ್ಟದ್ದಲ್ಲ ಕೊಡ್ಚಮ್ಮ, ಥ್ಯಾಂಕ್ಸ್. ನೋಡಿ 1 kg ಫಿಶ್ ತಗೊಂಡಿದ್ದೀನಿ ನೋಡಿ. ನೋಡಿ 1 kg ಬಂಗುಡೆ ತಗೊಂಡಿದ್ದೀನಿ ನಾನು. ಕೆಜಿಗೆ 380 ಅಂತ ಇಲ್ಲಿ ಮಾಡ್ತಾ ಇದ್ದಾರೆ. ಫೀಸ್ ಮಲ್ಲ ಉಂಡತೆ ಮಸ್ತ್ ಮಲ್ಲ ಇತ್ತು ಮೂಜಿ ಮಕ್ಕಳೆ. ಗೈಸ್ ನೋಡಿ, ಫಿಶ್ ಫ್ರೆಶ್ ಇದೆ ನೋಡಿ, ಫ್ರೆಶ್ ಇದೆ, ದೊಡ್ಡದಿದೆ. ಡೈರೆಕ್ಟ್ ನಮ್ಮ ಉಡುಪಿ ಮಲ್ಪೆಯಿಂದ ಬಂದಿರೋ ಫಿಶ್ ಇದು. ಫಿಶ್ ಮಾಡಿ ಕೊಡ್ತಾ ಇದ್ದಾರೆ. ಈಗ ಯಾರು ಫಿಶ್ ಮಾಡುವವರು ನೋಡಿ. ನೋಡಿ 1 kg ಫಿಶ್ ತಗೊಂಡಿದ್ದೀವಿ. ಹಾಯ್ ನೋಡಿ, ನಮ್ಮ ಓನರ್ ಇದ್ದಾರೆ. ಫಿಶ್ ಇಲ್ಲಿ ಎಲ್ಲರೂ ಬಂದು ಡಿಸ್ಕೌಂಟ್ ಕೊಡ್ತಾರೆ. ಕೂದಲೇ ಏ ತೂಲೆ Lights went down when you feel lost in your shadow. Feel alone, scream so loud. We're living in this. ಅವಾಗ ಟೈಮ್ ಬಂದು 5:45 ಆಗಿತ್ತು. ಒಂದು ಕಾಫಿ ಆರ್ಡರ್ ಮಾಡಿದೆ. ಬಿಕಾಸ್ ಮಳೆ ಸಹ ಬರ್ತಾ ಇತ್ತು, ಸ್ವಲ್ಪ ವೆದರ್ ತುಂಬ ಚಿಲ್ಲಿಂಗ್ ಆಗಿತ್ತು. ಹಾಗಾಗಿ ಒಂದು ಕಾಫಿ ತಗೊಂಡಿದ್ದೆ, ಚೆನ್ನಾಗಿತ್ತು. ನಾವು ನಮ್ದು ಆಫೀಸ್ ರಿಸೈನ್ ಮಾಡ್ಬೇಕಾದ್ರೆ ನಮ್ಮ ಕ್ಯಾಬಿನ್ ಈ ಥರ ವಿಡಿಯೋಗೆ ಹಾಯ್ ಹೇಳು. ಗೈಸ್ ನೋಡಿ, ಗಣೇಶ ಚತುರ್ಥಿ ಡೊನೇಷನ್ಗೆ ಬಂದಿದ್ದಾರೆ ನೋಡಿ. ಸೊ ನನಗೆ ಇಲ್ಲಿ ಜಯನಗರಲ್ಲಿ ಸಿಕ್ಕಿದ್ದು. ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪಾಪ ಮಕ್ಕಳಲ್ವಾ, ಇಷ್ಟೊಂದು ಹಾಯ್ ಹೇಳಿ. ಓಕೆ, ನಿಮ್ಮ ಹೆಸರೇನು? ಮಂಜುನಾಥ್, ಸಂಜಯ್, ಗಿರೀಶ್. ಮನೆ ಮನೆ ಲಕಲ್ ಬಂದೆ. ಎಷ್ಟನೇ ಕ್ಲಾಸ್? 6th. ಓಕೆ, ನೀನು? 7th. ಮತ್ತೆ ಹೇಗೆ ಫ್ರೆಂಡ್ಸ್? ಒಂದೇ ಮನೆನಾ ಅಲ್ಲ ಬೇರೆ ಬೇರೆ? ಮನೆ ಹತ್ರ. ಹಾಯ್ ಹೇಳಿ. ನನ್ನ ಸೊ ತಗೊಳ್ತೀವಿ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಹಾಯ್ ಹೇಳಿ. ಬಾಯ್. ನೋಡಿ, ಅದು ರಿಸಿಪ್ಟ್ ಕೊಟ್ಟಿದ್ದಾರೆ. ಗಣೇಶ ಚತುರ್ಥಿ ಡೊನೇಷನ್ ರಿಸಿಪ್ಟ್ ಕೊಟ್ಟಿದ್ದಾರೆ. ಗೈಸ್ ನೋಡಿ, ಇಲ್ಲಿ
ಕಣ್ಣು ಕಾಣಿಸೋದು ಬ್ಲೈಂಡ್ ಪೀಪಲ್ ಬಂದರು ಕಮೆಂಟ್ ಕೇಳ್ತಾ ನನಗೆ ಯಾಕೆ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ ಅಂದರೆ, ಸೊ ನೋಡಿ, ನಾವು ಏನೋ ಇವಾಗ ದುಡಿತೀವಿ, ದೇವರು ನಮಗೆ ಆ ಶಕ್ತಿ ಕೊಟ್ಟಿದ್ದಾರೆ, ನಮ್ಮಿಂದ ಸ್ವಲ್ಪ ಯಾರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಪಾಪ ನಮಗೆ ದೇವರು ದುಡಿಯೋ ಶಕ್ತಿ ಕೊಟ್ಟಿದ್ದಾರೆ, ಒಂದು ಅಲ್ಪ ಸ್ವಲ್ಪ ಏನಾದರೂ ಒಂದು ನಮಗೆ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನಾವು ಹಂಚಿ ತಿನ್ನುವ ಅಭ್ಯಾಸ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ಯಾರೇ ಇಂಥವ್ರು ಬಂದರೂ ಒಂದು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ. ಸೊ ಹಾಗೆ ನೀವು ಅಷ್ಟೇ, ಯಾರಾದರೂ ಬಂದು ಹಾಗೆ ಕಳಿಸ್ಬೇಡಿ, ಅವರಿಗೆ ಹೊಟ್ಟೆ ಹಸಿವು ಅನ್ನೋದು ಇದ್ದೇ ಇರುತ್ತೆ. ಪಾಪ ದುಡಿಯೋಕ್ಕೆ ಆ ಶಕ್ತಿ ಇದ್ದರೆ ಅವ್ರಿಗೆ ಏನಕ್ಕೆ ಈ ಥರ ಭಿಕ್ಷೆ ಬಂದು ಬೇಡ್ತಾರೆ. ಸೊ ಯಾರೇ ಆಗಲಿ, ಭಿಕ್ಷುಕರಾಗಲಿ, ಏಜ್ ಆದವರಾಗಲಿ, ಸಣ್ಣ ಮಕ್ಕಳೇ ಆಗಲಿ, ಯಾರೇ ಬಂದರೂ ಒಂದು ಸಣ್ಣ ಹೆಲ್ಪ್ ಮಾಡಿ, ಅದರಲ್ಲಿ ಅವರಿಗೆ ಒಂದು ಸಿಗೋ ಖುಷಿನೇ ಬೇರೆ. ಆ ಖುಷಿಯನ್ನು ಹಂಚಿ ತಿನ್ನೋದ್ರಲ್ಲಿ. ಗೈಸ್, ನಾನು ಕಾಫಿ ಕುಡಿತಾ ಇರಬೇಕಾದ್ರೆ ಒಂದು ನಾಯಿ ಬಂತು, ಎಷ್ಟು ಕ್ಯೂಟಾಗಿತ್ತು ನೋಡಿ. ನಾಯಿ ಅಂದ್ರೆ ಅಷ್ಟೇ, ತುಂಬ ಪ್ರಾಮಾಣಿಕವಾದ ಲಾಯಲ್ ಆಗಿರೋ ಪ್ರಾಣಿ ಅಂದರೆ ನಾಯಿ ಅಂತ ಹೇಳ್ತಾರೆ. ನಂಬಿಕೆಗೆ ಅರ್ಹವಾದ ಪ್ರಾಣಿ ಅಂದರೆ ನಾಯಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಬ್ರೆಡ್ ತಂದು ಕೊಡ್ತೆ, ಯಾಕಂದರೆ ನಾವು ನಾಯಿಗೆ ಸಣ್ಣ ತುತ್ತು ಕೊಟ್ಟರೆ ನಮ್ಮ ಜೀವಮಾನದವರೆಗೆ ನಮ್ಮ ಲೈಫ್ ನಂಬಿಡ್ತಾ ಇದ್ದಾರೆ. ಹಾಗೆ ಇದು ಬಂದು ನಾವು ಯಾರ್ದು ಸ್ಟ್ರೀಟ್ ಡಾಗ್ ಗೊತ್ತಿಲ್ಲ ಯಾರ್ದು ಅಂತ, ಬಟ್ ನನಗೆ ಪ್ರಾಣಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಒಂದು ತಿಂದು ಬ್ರೆಡ್ ತಂದು ಹಾಕಿ ತಿಂತಾ ಇತ್ತು. ಹಾಗೆ ನಾವು ಕಾಫಿ ಟೀಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊಡಿದ್ವಿ, ತಿಂತಾ ಇತ್ತು. ತುಂಬ ಕ್ಯೂಟಾಗಿತ್ತು, ಇದಾಗಿತ್ತು. ಸೊ ಯಾವುದೇ ಒಂದು ನಾಯಿ, ಸ್ಟ್ರೀಟ್ ಡಾಗ್ ಆಗಲಿ, ಯಾವುದೇ ಒಂದು ಪ್ರಾಣಿ ಆಗಲಿ ದಾರಿಯಲ್ಲಿ ಕಂಡ್ರೆ ಆಗಲಿ ತಿನ್ನೋಕ್ಕೆ ಒಂದು ನೀರ, ಒಂದು ಫುಡ್ ಕೊಡಿ, ಮತ್ತೇನು ನಾವು ಕಡಿತಿರ್ತೇವೆ ಅದು ಬಿಟ್ಟರೆ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಡಬಲ್. ಸೊ ಅದಕ್ಕಿಂತ ಏನು ಬೇಕಾಗಿದೆ ಅಲ್ವಾ. ಸೊ ಯಾವುದೇ ದಾರಿಯಲ್ಲಿ ಸಾಕು ಪ್ರಾಣಿ ಅಂದರೆ ಯಾವುದೇ ದಾರಿಯಲ್ಲಿ ಪ್ರಾಣಿ ಒಂದು ಹೊತ್ತಿನ ಊಟ ಕೊಡಿ. ಸೊ ಅದು ಮುಂದಿನ ಕೆಲಸ ಅಂತಲೇ ಹೇಳ್ಬೋದು. ನೋಡಿ, ಹಾಲು ಜೊತೆಗೆ ಬ್ರೆಡ್ ಕೊಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಬಿಸಿ ಅಂತ ದೂರ ಹೋಯ್ತು, ಮತ್ತು ತಣ್ಣಗಾದ್ಮೇಲೆ ಸೊ ಪಾಪ ಅವುಗಳಿಗೆ ಬಾಯಿ ಬರಲ್ಲ, ಏನು ಬೇಕು ಅಂತ ಕೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾವು ಮನುಷ್ಯ ಜೀವನ ಒಂದು ಸ್ವಾರ್ಥ ಜೀವಿ, ಅದರಲ್ಲೂ ನಮಗೆ ಬಾಯಿ ಬರುತ್ತೆ, ಮಾತಾಡೋಕ್ಕೆ ಅರ್ಥ ಆಗುತ್ತೆ. ಸೊ ಏನಾದರೂ ಒಂದು ಸಣ್ಣ ಹೆಲ್ಪ್ ಮಾಡಿ ಪ್ರಾಣಿಗಳು ಅಷ್ಟೇ. ಸೊ ನೋಡಿ, ಇವಾಗ ಇನ್ನೊಂದು ಬ್ಲೈಂಡ್ ಗ್ರೂಪ್ ಅಂತೂ ಅಂದರೆ ಈ ಜಯನಗರದಲ್ಲಿ ಆಲ್ಮೋಸ್ಟ್ ನೋಡೋಕ್ಕೆ ಸಿಗ್ತಾರೆ, ಎಲ್ಲ ಕಡೆಯೂ ಸಿಗ್ತಾರೆ. ಸೊ ನಾನು ಇವರಿಗೂ ಹೆಲ್ಪ್ ಮಾಡಿದೆ. ಸೊ ನಾನು ಮಾಡಿದೆ ಅಂತ ಹೇಳ್ತಾ ಇದ್ದೀನಿ, ಯಾರೇ ಬಂದು ಒಂದು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ನಮಗೆ ಏನೋ ಅಲ್ಪ ಸ್ವಲ್ಪ ದೇವರು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ನಾವು ಹಂಚಿ ತಿನ್ನೋದ್ರಲ್ಲಿ ಏನು ತಪ್ಪಿದೆ. ಸೊ ನಾವು ಶೇರ್ ಮಾಡಬೇಕು, ಆ ಖುಷಿಯನ್ನು ಶೇರ್ ಮಾಡಬೇಕು ಅಷ್ಟೇ. ನಾನು ಹೇಳೋದು ಜಸ್ಟ್ ಫಾರ್ ಎ ಸೋಷಿಯಲ್ ಅವೇರ್ನೆಸ್ ನಾನು ಈ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ, ಇವಾಗ ಟೈಮ್ ಬಂದು 6 o'clock ಆಗಿದೆ. ನಾನು ದೋಸಾ ಕ್ಯಾಂಪಲ್ಲಿ ಒಂದು ಕಾಫಿ ಕುಡಿದು ಇವಾಗ ಹೋಗ್ತಾ ಇದ್ದೀನಿ. ಮಳೆ ಸ್ಟಾರ್ಟ್ ಆಯಿತು, ಮಳೆ ಬರ್ತಾ ಇದೆ, ಹನಿ ಮಳೆ ಬರ್ತಾ ಇದೆ. ಸೊ ನನ್ನ ಹತ್ರ ಅಂಬ್ರೆಲ್ಲ ಇದೆ. ಇದೆಲ್ಲ ನಾನು ಇವತ್ತು ಶಾಪಿಂಗ್ ಮಾಡಿರೋದು ಜಯನಗರ 4th ಬ್ಲಾಕಲ್ಲಿ. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಮನೆಗೆ ರೀಚ್ ಆದ ನಂತರ ನಾನು ತೋರಿಸ್ತೀನಿ, ಮನೆಗೆ ಹೋಗಿ ರೀಚ್ ಆದ ನಂತರ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಬಸ್ ಸ್ಟಾಪ್ ಹೋಗಿ ಬಸ್ ತಗೊಳ್ಳೋಣ. ಇವಾಗ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ತೀನಿ. ಮನೆಗೆ ರೀಚ್ ಆದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮಳೆ ಬರ್ತಾ ಇದೆ. Until then, stay tuned. ತುಂಬ ಬಾಯಕ್ಕೆ ಆಗುತ್ತೆ. ಹಾಗಾಗಿ ನಾನು
ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಇಲ್ಲಿ ತುಂಬ ಹೈಜೀನಿಕ್ ಆಗಿ ಶುಗರ್ ಕೇನ್ ಜ್ಯೂಸ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಪರ್ ಗ್ಲಾಸ್ 20 ರುಪೀಸ್ ಇರುತ್ತೆ. ಎಲ್ಲ ಫ್ಲೇವರ್ ಸಿಗುತ್ತೆ ನಿಮಗೆ, ಮಿಂಟ್, ಲೈಮ್, ಜಿಂಜರ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ. ಗ್ಲಾಸ್ ಜ್ಯೂಸ್ ಕುಡಿದು ಹೋಗೋಣ ಅಂತ ಬಂದೆ. ಗೈಸ್ ನೋಡಿ, ನಾನು ಇವಾಗಷ್ಟೇ ಮನೆ ರೀಚ್ ಆಗಿದ್ದೀನಿ. ಸೊ ಜೋರಂದರೆ ಜೋರು ಮಳೆ ಬರ್ತಾ ಇದೆ ಔಟ್ಸೈಡ್. ಔಟ್ಸೈಡ್ ತುಂಬ ಮಳೆ ಬರ್ತಾ ಇದೆ. ಸೊ ನನ್ನ ಹತ್ರ ಅಂಬ್ರೆಲ್ಲ ಇತ್ತು, ಆದರೂ ನಾನು ಒದ್ದೆ ಆಗಿದ್ದೀನಿ. ಸೊ ಪಟ ಅಂತ ಸ್ನಾನ ಮುಗಿಸಿ ಇವಾಗ ದೇವರಿಗೆ ದೀಪ ಹಚ್ಚಿ ಆಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ಇವತ್ತು ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೆ ಸ್ಟೇ ಟ್ಯೂನ್, ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೈ ಸ್ನಾನ ಮಾಡಿ ಬಂದು ಇವಾಗ ದೇವರ ಪೂಜೆ ಎಲ್ಲ ಆಯಿತು ನೋಡಿ. ಸೊ ಹಾಗೆ ದೇವರ ಶ್ಲೋಕಸ್ ಆಗ್ತಾ ಇದೆ. ಫೀಲಿಂಗ್ ಬ್ಲೆಸ್ಡ್. ಸೊ ಬನ್ನಿ ಇವಾಗ ನಾನು ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ನಾನು ಇವತ್ತು ರಾ ಫಿಶ್ ತಂದಿದ್ದೀನಿ. ಅದು ನೋಡ್ಬೇಕು ಇವಾಗ ಫ್ರೈ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಈಗ ಆಲ್ರೆಡಿ 8:30 ಆಗಿದೆ. ಇದರಲ್ಲಿ ಫಿಶ್ ಗ್ರೇವಿ ಸಹ ತಗೊಂಡು ಬಂದಿದ್ದೀನಿ. ಮತ್ತು ಬಂಗಡ ಫಿಶ್ ತಂದಿದ್ದೀನಿ ನಾನು, ಅದು ಫ್ರೈ ಮಾಡೋಕ್ಕಾಗುತ್ತೆ. ಸೊ ಇದು ಅದ್ರದ್ದು ಗ್ರೇವಿ ತಗೊಂಡು ಬಂದಿರೋದು. ಸೊ ಬನ್ನಿ ನಾನಿವಾಗ ಇವತ್ತು ಜಯನಗರಿಂದ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಅಂತ ದೊಡ್ಡ ಇವಾಗ ನಾನು ಕ್ವಿಕ್ಕಾಗಿ ಇವತ್ತು ಜಯನಗರದಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ. ಅಂಥದ್ದೇನು ದೊಡ್ಡ ಶಾಪಿಂಗ್ ಮಾಡಿಲ್ಲ ನಾನು, ಸಿಂಪಲಾಗಿ ಒಂದು ಲೈಟಾಗಿ ಒಂದು ಸಣ್ಣ ಶಾಪಿಂಗ್ ಮಾಡಿದ್ದೀನಿ. ಸೊ ಬಟ್ ಏನೆಲ್ಲ ತಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಜುಡಿಯೋದಲ್ಲಿ ನಾನು ಈ ಪೌಚ್ ಪರ್ಚೇಸ್ ಮಾಡಿದ್ದೀನಿ. ಈ ಪೌಚ್ ಬಂದು ಇದು ಪ್ರೈಸ್ ಬಂದು 249 ಅಂತ ಇದೆ MRP. ನನಗೆ ಸಿಕ್ಕಿರೋದು ಬಂದು 100 ಸಿಕ್ಕಿರೋದು ನನಗೆ. ಸೊ ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಪಿಂಕ್ ಈಸ್ ಮೈ ಎನಿ ಟೈಮ್ ಆಲ್ವೇಸ್ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಇದರ ಪಿಂಕ್ ಮತ್ತು ಗೋಲ್ಡನ್ ಶೇಡ್ಸ್ ಇದೆ, ಸ್ಮೂತ್ ಇದೆ ಮಟೀರಿಯಲ್, ಕ್ವಾಲಿಟಿ ಚೆನ್ನಾಗಿದೆ. ಅದ ನಂತರ ಜುಡಿಯೋದಲ್ಲಿ ಒಂದು ಡಿಯೋ ಸ್ಪ್ರೇ ತೊಗೊಂಡಿದ್ದೀನಿ, ಇದು ಲೇಡೀಸ್ ಚೆನ್ನಾಗಿದೆ. ಸೊ ಇದು ಒಂಥರ ಬ್ಯಾಗಲ್ಲಿ ಇಡೋಕ್ಕೆಲ್ಲ ಈಸಿಯಾಗಿ. ಈ ರೆಗ್ಯುಲರ್ ವೇರ್ಗೆ ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ಕಲರ್ ನಂದು ಫೇವ್ರೇಟ್, ಕ್ವಾಲಿಟಿ ಸಹ ಚೆನ್ನಾಗಿದೆ, ಸ್ಮೂತಾಗಿ. ಸೊ ಇದೊಂದು ತಗೊಂಡಿದ್ದೀನಿ. ಅದಂತ ಒಂದು ರಬ್ಬರ್ ಬ್ಯಾಂಡ್ ತಗೊಂಡಿದ್ದೀನಿ ನೋಡಿ, ರಬ್ಬರ್ ಬ್ಯಾಂಡ್. ಇನ್ನೊಂದು ಕ್ಲಿಪ್ ತಗೊಂಡಿದ್ದೀನಿ, ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಇದೊಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಇದಿಷ್ಟು ನಾನು ಜಯನಗರದಲ್ಲಿ ಮಾಡಿರೋ ಒಂದು ಸಣ್ಣ ಶಾಪಿಂಗ್. ಹಾಗೆ ಫಿಶ್, ರಾ ಫಿಶ್ ಮತ್ತು ಫಿಶ್ ಕೈಸ್ ಇನ್ನೂ ಡಿನ್ನರ್ ಆಗಬೇಕು. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.